ಮೋದಿಯವರು ನನ್ನ ಅಳಿಯ ಡಾಕ್ಟರ್ ಮಂಜುನಾಥ್ ಅಂಕಿ ಅಂಶಗಳ ಮೇಲೆ ಈ 4.5 ತಿಂಗಳಲ್ಲಿ ಮೋದಿಯವರು ಎಷ್ಟು ಹಣವನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ ಹೇಳಿದರು. ಅವರ ಬಗ್ಗೆ ನಿನ್ನೆ ಮಿಸ್ಟರ್ ಡಿ.ಕೆ. ಶಿವಕುಮಾರ್ ಮೋದಿಯವರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳ್ತೀಯ? ಮೋದಿಯವರನ್ನ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ. ಮಹಾರಾಷ್ಟ್ರದಲ್ಲಿ ನಡೆಯುವ ಚುನಾವಣೆಗೆ $5,000 ಕೋಟಿ ಹಣ ಅಕ್ರಮವಾಗಿ ಕಳಿಸಿದ್ದಾರೆ. ಯಾರು ಹೇಳೋದು? ಮಹಾನುಭಾವ ನನ್ನ ಸಮಾಜದ ಮಹಾನುಭಾವ, ಒಕ್ಕಲಿಗ ಸಮಾಜದ ಮುಖಂಡ ಕುಮಾರಸ್ವಾಮಿನ ಅರೆಸ್ಟ್ ಮಾಡು. ಅರೇ ಬಾಪ್ರೆ, ಯಾವ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಕುಮಾರಸ್ವಾಮಿ ನೀನು ನಿಲ್ಲೇಬೇಕು ಮಂಡ್ಯದಲ್ಲಿ. ಹೀಗೆ 11 ದಿನದ ಹಿಂದೆ ಸರ್ ಯಾರಾದರೂ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣ ಕ್ಯಾಂಡಿಡೇಟ್ ಅಂತ ಹೇಳಿ ಈ ತುಂಬಿ ಸಭೆಯಲ್ಲಿ ನಿಮ್ಮನ್ನ ಕೇಳ್ತಾನೆ ಯಾರಾದರೂ ಹೇಳ್ತಾ ಇದ್ರ? ಆರು ತಿಂಗಳು ನಾನೇ ಚನ್ನಪಟ್ಟಣ ಅಭ್ಯರ್ಥಿ, ನಾನೇ 6 ತಿಂಗಳು ಒಂದೇ ಮಹಾನುಭಾವ. ನಾವೆಲ್ಲ ನಡುಕಾಗಬೇಕು. ಚನ್ನಪಟ್ಟಣದ ಅಭ್ಯರ್ಥಿ ನಾನೇ. ಯಾರು? ಡಿ.ಕೆ. ಶಿವಕುಮಾರ್. ಏನಾಯ್ತು ಅವ್ರಿಗೆ? ನಮ್ಮ ತಾಯಂದರು ಇಲ್ಲಿ ಕೂತಿರ್ತಕ್ಕಂಥ ಅಣ್ಣ ತಮ್ಮಂದಿರು 4:15 ಆಯ್ತಾ ಬಂತು, ನೀವು ಹಾಲು ಕರೀಲಿಕ್ಕೆ ಹೋಗ್ಬೇಕು, ಗೊತ್ತು ನನಗೆ. ನಿಮಗೆ ಈ ಹಾಲು ಕರೆಯುವ ಶಕ್ತಿಯನ್ನ ತಂದು ಕೊಟ್ಟವರು ಇಲ್ಲಿ ಕೂತಿದ್ದೇನೆ ನಿಮ್ಮ ಮುಂದೆ. ನಾನು ರೈತನ ಮಗ, ಪ್ರಧಾನಮಂತ್ರಿಯಾಗಿ ಮೊದಲನೇ ಬಾರಿಗೆ ನಮ್ಮಪ್ಪ ಆರ್ಡಿನರಿ ಫಾರ್ಮರ್, ಇನ್ನೇನೂ ಗೊತ್ತಿಲ್ಲ. ಅವರ ಹೊಟ್ಟೆಯಲ್ಲಿ ಹುಟ್ಟಿದನು. ದೇಶದ ಪ್ರಧಾನಮಂತ್ರಿ ಆದೆ ಭಗವಂತನಿಚ್ಛೆ. ಮೊದಲನೇ ಭೇಟಿ ಆನಂದ್ಗೆ ಕೊಟ್ಟು ಇಡೀ ಕ್ಯಾಂಪಸ್ನ ಇನಾಗ್ರೇಟ್ ಮಾಡಬೇಕು. ಅದನ್ನೆಲ್ಲ ನೋಡಿದೆ. ಕರ್ನಾಟಕಕ್ಕೂ ಈ ಥರ ಒಂದು ಮಿಲ್ಕ್ ಫೆಡರೇಷನ್ ಮಾಡಬಾರ್ದ? ಮಿಸ್ಟರ್ ಕುರಿಯನ್, ನಮ್ಮ ಕರ್ನಾಟಕಕ್ಕೂ ಒಂದು ಮಾಡಿಕೊಡಪ್ಪ. ಬಹಳ ದೊಡ್ಡ ಮನುಷ್ಯ. ಮಿಸ್ಟರ್ ಪ್ರೈಮ್ ಮಿನಿಸ್ಟರ್, there will be only one Taj Mahal. There can't be 2 Taj Mahals in this country.
ನನಗೆ ಶಾಕ್ ಆಯಿತು.